ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಬ್ರಾಹ್ಮಭಕ್ತರೊಡನೆ ಭಾಗ 1 ಎಂಬ 6ನೇ ಅಧ್ಯಾಯದ ಮುಂದುವರೆದ ಭಾಗ. ವಿಜಯ ವೇದಿಕೆಯ ಮೇಲೆ ಕುಳಿತು ಬ್ರಾಹ್ಮ ಸಮಾಜದ ಪದ್ಧತಿಗನುಸಾರ ಉಪಾಸನೆ ನಡೆಸುತ್ತಿದ್ದಾನೆ. ಅದನ್ನು ಮುಗಿಸಿ ಈಗ ಪರಮಹಂಸರ ಹತ್ತಿರ ಬಂದು ಕುಳಿತುಕೊಂಡ. ಶ್ರೀರಾಮಕೃಷ್ಣರು ವಿಜಯನಿಗೆ, ನೀವು ಅಷ್ಟೊಂದಾಗಿ ಪಾಪ ಪಾಪ ಅಂತ ಹೇಳುತ್ತಲೇ ಇರುತ್ತೀರಲ್ಲ, ಏಕೆ? 100 ಸಲ ನಾನು ಪಾಪಿ ಎಂದು ಹೇಳಿದ್ದೇ ಆದರೆ ವ್ಯಕ್ತಿ ಹಾಗೆಯೇ ಆಗಿಬಿಡುತ್ತಾನೆ. ವ್ಯಕ್ತಿ ಅಂಥ ದೃಢ ವಿಶ್ವಾಸವುಳ್ಳವನಾಗಿರಬೇಕು. ಆತನಿಗೆ ಹೇಳಲು ಸಾಧ್ಯವಾಗಬೇಕು, ಏನು, ನಾನು ಭಗವಂತನ ಹೆಸರನ್ನು ಜಪಿಸುತ್ತಿದ್ದೇನೆ, ನನ್ನಲ್ಲಿ ಇನ್ನೂ ಪಾಪ ಎಲ್ಲಿಂದ ಬರುತ್ತದೆ? ಭಗವಂತ ನಮ್ಮ ತಂದೆ ತಾಯಿ, ಆತನಿಗೆ ಹೇಳು, ಹೇ ಭಗವಂತ, ನಿಜ, ನಾನು ಪಾಪ ಕಾರ್ಯಗಳನ್ನು ಮಾಡಿದ್ದೇನೆ, ಆದರೆ ಇನ್ನು ಮೇಲೆ ಮಾಡುವುದಿಲ್ಲ. ಆತನ ನಾಮ ಜಪಿಸಿ ಅದರ ಮಹತ್ತಿನಿಂದ ದೇಹ ಮನಸ್ಸನ್ನು ಪವಿತ್ರಗೊಳಿಸು, ನನ್ನ ನಾಲಿಗೆಯನ್ನೂ ಪವಿತ್ರಗೊಳಿಸು. ಡಿಸೆಂಬರ್ 1882. ಪರಮಹಂಸರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತು ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಈಗ ವೇಳೆ ಅಪರಾಹ್ನ. ಬಾಬುರಾಮ, ರಾಮದಯಾಲ, ಮಾಸ್ಟರ್ ಇವರೂ ಅಲ್ಲಿ ಕುಳಿತಿದ್ದಾರೆ. ಇವರು ಮೂವರು ಇಂದಿನ ರಾತ್ರಿಯನ್ನು ಪರಮಹಂಸರೊಡನೆಯೇ ಕಳೆಯಲು ನಿಶ್ಚಯಿಸಿದ್ದಾರೆ. ಕ್ರಿಸ್ಮಸ್ ರಜಾ ಬಂದಿರುವುದರಿಂದ ಮಾಸ್ಟರ್ ಮಾರನೇ ದಿನವನ್ನು ಪರಮಹಂಸರೊಡನೆಯೇ ಕಳೆಯಬೇಕೆಂದಿದ್ದಾನೆ. ಬಾಬುರಾಮನಿಗೆ ಪರಮಹಂಸರ ಪರಿಚಯವಾದದ್ದು ಈಗೆಲ್ಲೋ ಕೆಲವು ದಿನಗಳ ಹಿಂದೆ ಮಾತ್ರ. ಶ್ರೀರಾಮಕೃಷ್ಣರು ಭಕ್ತರಿಗೆ ಭಗವಂತನೇ ಎಲ್ಲಕ್ಕೂ ಕರ್ತ ಎಂಬ ಜ್ಞಾನೋದಯವಾಗಿ ಬಿಟ್ಟಿತು ಎಂದರೆ ಮನುಷ್ಯ ಜೀವನ್ಮುಕ್ತನಾಗಿ ಬಿಡುತ್ತಾನೆ. ಒಮ್ಮೆ ಕೇಶವಚಂದ್ರಸೇನ ಶಂಭು ಮಲ್ಲಿಕನೊಡನೆ ಇಲ್ಲಿಗೆ ಬಂದ. ನಾನು ಆತನಿಗೆ ಹೇಳಿದೆ, ಮರದ ಎಲೆ ಕೂಡ ಆತನ ಇಚ್ಛೆ ಇಲ್ಲದೆ ಅಲುಗಲಾರದು ಎಂಬುದಾಗಿ. ಸ್ವಾಧೀನ ಇಚ್ಛೆ ಅಂದರೆ ಫ್ರೀ ವಿಲ್ ಎಂಬುದು ಎಲ್ಲಿದೆ? ಎಲ್ಲವೂ ಭಗವಂತನ ಅಧೀನ. ತೋತಾಪುರಿ ಒಳ್ಳೆ ದೊಡ್ಡ ಜ್ಞಾನಿ, ಆದರೂ ಆತ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ಳಲು ಯತ್ನಿಸಿದ್ದ. ಇಲ್ಲಿ ಆತ 11 ತಿಂಗಳು ಇದ್ದ. ಒಮ್ಮೆ ಆಗ ಆತನಿಗೆ ಹೊಟ್ಟೆ ಬೆನೆ ಬಂದಿತ್ತು. ಹೊಟ್ಟೆ ನೋವನ್ನು ತಡೆಯಲಾರದೆ ಗಂಗೆಯಲ್ಲಿ ಮುಳುಗಿ ಸಾಯಲು ಯತ್ನಿಸಿದ. ಆಗ ಘಟ್ಟದ ಹತ್ತಿರ ನೀರು ಆಳವಾಗಿಯೇ ಇರಲಿಲ್ಲ. ಆತ ನದಿಯಲ್ಲಿ ಎಷ್ಟು ದೂರ ಹೋದರೂ ಮಂಡಿಯುದ್ದಕ್ಕಿಂತ ಅಧಿಕವಾಗಿ ನೀರು ಎಲ್ಲೂ ಬರಲೇ ಇಲ್ಲ. ಆಗ ಆತನಿಗೆ ಅದರ ರಹಸ್ಯ ಅರ್ಥವಾಯಿತು. ಆಗ ಹಿಂದಿರುಗಿ ಬಂದ. ಒಮ್ಮೆ ನನಗೆ ಬಹಳವಾಗಿ ವಾಯು ವೃದ್ಧಿಯಾಗಿಬಿಟ್ಟಿತ್ತು. ಅದನ್ನು ತಡೆಯಲಾರದೆ ಚೂರಿಯಿಂದ ಕತ್ತು ಕೊಯ್ದುಕೊಳ್ಳಲು ಯತ್ನಿಸಿದ್ದೆ. ಅದಕ್ಕಾಗಿಯೇ ನಾನು ಹೇಳುವುದು, ಹೇ ತಾಯೇ, ನಾನು ಯಂತ್ರ, ನೀನು ಯಂತ್ರಿ, ನಾನು ರಥ, ನೀನು ರತಿ, ನೀನು ಚಲಿಸಿದಂತೆ ಚಲಿಸುತ್ತೇನೆ, ಮಾಡಿಸಿದಂತೆ ಮಾಡುತ್ತೇನೆ. ಭಕ್ತರು ಪರಮಹಂಸರ ಕೊಠಡಿಯಲ್ಲಿ ಹಾಡಲಾರಂಭಿಸಿದ್ದಾರೆ. ಹೃದಯ ಬೃಂದಾವನದಿ ಬಂದು ಮನೆ ಮಾಡಯ್ಯ ಕಮಲಾಪತಿ, ಓಹೋ ಭಕ್ತಿ ಪ್ರಿಯನೇ, ನನ್ನ ಭಕ್ತಿಯೇ ನಿನಗೆ ರಾಧಾಸತಿ. ನನ್ನ ದೇಹವೇ ನಿನ್ನ ನಂದ ಗೋಕುಲವಯ್ಯ, ನನ್ನ ದೇಹವೇ ನಿನಗೆ ಶ್ರೀ ಯಶೋದೆ. ನನ್ನ ಮುಕ್ತಿಯ ಬಯಕೆ ಗೋಪನಾರಿಯರಯ್ಯ, ಬಾಯಲ್ಲಿ ನೆಲಸಯ್ಯ ಇದು ನಿನ್ನದೇ. ಇದನೆತ್ತಿ ಬಿಸುಡಯ್ಯ, ನೋಡು ಬಿದ್ದಿದೆ ಇಲ್ಲಿ ನನ್ನ ಪಾಪದ ಭಾರ ಗೋವರ್ಧನ. ಕಂಸ ಚರರಾಗಿರುವ ಅರಿವರ್ಗಗಳ ಕೊಂದು ನನ್ನೊಳಗೆ ನೆಲಸಯ್ಯ ಜನಾರ್ದನ. ನನ್ನ ಮನಸ್ಸಿನ ಬಯಲು ಹುಲ್ಲುಗಾವಲ ಚರಿಸು, ನಿನ್ನ ಕರುಣೆಯ ಕೊಳಲು ಸಾವಿರಾಗದೊಳಗೆನ್ನ ಮನದೆನ್ನುವ ನಿನ್ನ ವಶಪಡಿಸು. ನನ್ನ ಹೃದಯದ ಕರೆಯ ಯಮುನಾ ನದಿ ತಟದಿ ನನ್ನ ಬಯಕೆಯ ವೃಕ್ಷದಡಿಯೇ ನೆಲೆಸು. ಇಲ್ಲಿ ಬೃಂದಾವನದಿ ರಾಕಾಲನ ಪ್ರೇಮವೇ ನಿನ್ನ ನೀ ತೆರದಲ್ಲಿ ಬಂಧಿಸಿರಲು. ಅಲ್ಲಿ ನನ್ನದೋ ಗೊಲ್ಲನಾಗಿಸು ದೇವ ಎಂದು ಈ ದಾಶರಥಿ ಬೇಡುತ್ತಿಹೆನು. ಅವರು ಮತ್ತೆ ಹಾಡುತ್ತಿದ್ದಾರೆ. ಈ ಪ್ರಾಣ ಪಂಜರದಿ ಕುಳಿತು ಹಾಡು ಹಕ್ಕಿ, ಅವನ ವಿಭುಗಣಗಳನ್ನು ಕುರಿತು ಹಾಡು.
ಶ್ರೀ ಬ್ರಹ್ಮಕಲ್ಪತರು ಮೂಲದಲ್ಲಿ ನೀ ಕುಳಿತು ಪುರುಷಾರ್ಥ ಫಲಗಳನ್ನು ಸವಿದು ನೋಡು. ಅವನೇ ನಿತ್ಯಾನಂದ, ಅವನೇ ಆತ್ಮದ ಅಮೃತ ಎಂದು ನೀ ನಿತ್ಯವೂ ಹೊಗಳು ಹಾಡು. ಅಚ್ಚರಿಯ ನುಕ್ಕಿಸುವ ನನ್ನ ಜೀವನ ಹಕ್ಕಿ, ಅವನಿಗೆಂದೇ ಬರಲಿ ನಿನ್ನ ಹಾಡು. ಮಳೆಹನಿಗೆ ಜಾತಕವು ಕಾತರಿಸುವಂದರಲ್ಲಿ ಅವನ ಕೃಪೆಯನ್ನು ನಿರುತ ಬೇಡು ನೋಡು. ಜೈ ರಾಮಕೃಷ್ಣ.